H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಕೊಡಗು ಜಿಲ್ಲೆಯಲ್ಲಿ ವಾಣಿಜ್ಯ ಮಳಿಗೆಗಳು, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಹಾಗೂ ಸಾರ್ವಜನಿಕ ಬ್ಯಾನರ್ಗಳಲ್ಲಿ ಸರ್ಕಾರದ ಆದೇಶದಂತೆ 60% ಕನ್ನಡ ಕಡ್ಡಾಯವಾಗಿ ಜಾರಿಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಪಂಚಾಯತ್ಗೆ ಮನವಿ ಸಲ್ಲಿಸಿದೆ. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅಬ್ದುಲ್ ನಬಿ ಅವರಿಗೆ ಮನವಿ ಸಲ್ಲಿಸಿದ ಕರವೇ ಸ್ವಾಭಿಮಾನಿ ಬಣ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನ್ನಡ ನಾಮಫಲಕ ಹಾಗೂ ಬ್ಯಾನರ್ಗಳಲ್ಲಿ 60% ಕನ್ನಡ ಕಡ್ಡಾಯವಾಗಿ ಜಾರಿಯಾಗಬೇಕು ಎಂದು ಒತ್ತಾಯಿಸಿದರು. ನಿಯಮ ಉಲ್ಲಂಘಿಸುವ ಅಂಗಡಿ, ಹೋಟೆಲ್, ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳ ಪರವಾನಗಿ ರದ್ದುಪಡಿಸುವಂತೆ, ಹೊಸ ಹಾಗೂ ನವೀಕರಣ ಪರವಾನಗಿ ನೀಡುವ ಮೊದಲು ಕನ್ನಡ ನಾಮಫಲಕ ಪರಿಶೀಲನೆ ಕಡ್ಡಾಯಗೊಳಿಸುವಂತೆ ಸಂಘಟನೆ ಆಗ್ರಹಿಸಿತ್ತು. ಮನವಿಗೆ ಸ್ಪಂದಿಸಿದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅಬ್ದುಲ್ ನಬಿ, 60% ಕನ್ನಡ ಕಡ್ಡಾಯಗೊಳಿಸುವ ಕುರಿತು ಶೀಘ್ರದಲ್ಲೇ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕೃತ ಸುತ್ತೋಲೆ ಹೊರಡಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ, ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ ಗೌಡ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ, ಮುರುಗೇಶ್, ಕುಶಲನಗರ ತಾಲೂಕು ಅಧ್ಯಕ್ಷ ಶಿವು, ಉಪಾಧ್ಯಕ್ಷ ನಾಸೀರ್, ಪ್ರಧಾನ ಕಾರ್ಯದರ್ಶಿ ರವಿಕಿರಣ್, ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮಣಿಕಂಠ, ಮಡಿಕೇರಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ನಂದಿನಿ, ಸುಂಟಿಕೊಪ್ಪ ಹೋಬಳಿ ಮಹಿಳಾ ಘಟಕದ ಅಧ್ಯಕ್ಷೆ ಭವ್ಯ ಸೇರಿದಂತೆ ರವೀಂದ್ರ, ವಿಲ್ಸನ್, ನಂಜಪ್ಪ, ರಮೇಶ್, ಬಾಲಕೃಷ್ಣ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ. ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಜಶೇಖರ ಕುಶಾಂತ್ ತಾಲೂಕಾಧ್ಯಕ್ಷ ಶಿವ ಅವರು, ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಯಾಕಂದ್ರೆ ಎಲ್ಲ ಕಡೆ ಕನ್ನಡ ನಾಮಫಲಕ ಇಲ್ಲ ಸರ್. ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಇವಾಗ ಯಾವ್ಯಾವುದೋ ಬ್ಯಾನರ್ಗಳು ಹಾಕ್ತಿದ್ರೆ ಎಲ್ಲ ಕಡೆ ಇರ್ತಾರೆ, ನಾಮಫಲಕದಲ್ಲಿ ಕನ್ನಡ ಇಲ್ಲ. ಹಾಗಾಗಿ ನಾವು ಪ್ರತಿ ಪಿಡಿಒಗಳಿಗೂ ಫೋನ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಈ ಜಿಲ್ಲಾ ಪಂಚಾಯತಿ ಇಲಾಖೆಯಿಂದ ದಯವಿಟ್ಟು ತಾವುಗಳು ಒಂದು ಆದೇಶ ಮಾಡಬೇಕು, ಸರ್ಕಾರದ 60 ಭಾಗವನ್ನು ಕನ್ನಡಕ್ಕೆ ಮೀಸಲಿಡಬೇಕು. ಅದನ್ನು ನೀವು ಆದೇಶ ಮಾಡಿ ಅದನ್ನು ನಮಗೊಂದು ಪತ್ರ ನಮಗೆ ಕೊಟ್ಟರೆ ನಾವು ಪಿಡಿಒಗಳನ್ನ ಭೇಟಿ ಮಾಡುವಾಗ ನಿಮಗೆ ಜಿಲ್ಲಾ ಪಂಚಾಯತಿಯಿಂದನೇ ಬಂದಿದೆ, ಹಾಗಾಗಿ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಪ್ರತಿ ಜಿಲ್ಲಾ ಪಂಚಾಯತ್ ನೀವು ಇಮೇಲ್ ಐ ಡಿ ಒಂದು ಕಳಿಸಿ, ಹಿಂಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದವರು ಕೊಟ್ಟಿದ್ದಾರೆ, ದಯವಿಟ್ಟು ಇದು ಸಹಕರಿಸಿ ಅಂತ ಕೊಡಿ ಅಂತ ಹೇಳಿ. ಯಾಕಂದ್ರೆ ಇವತ್ತು ಲೋಕಾಯುಕ್ತ ಬಂದಿರೋ ಕಾರಣ ತಮ್ಮನ್ನು ಭೇಟಿ ಮಾಡ್ತಾ ಇದ್ವಿ. ಯಾಕಂದ್ರೆ ನೀವು ನಮಗೆ ಸ್ಪಂದಿಸಿದ್ರಿ, ತುಂಬಾ ಖುಷಿ ಆಯ್ತು ಸರ್. ಎಷ್ಟು ಫುಲ್ ಸಂಪೂರ್ಣವಾಗಿ ನೀವು ಇವತ್ತು ಅಲ್ಲಿ ಇರಬೇಕಾಗಿತ್ತು, ಆದ್ರೆ ನಮ್ಮ ಜೊತೆ ಬಂದು ಕಾಲ ಬೆಳೆಸಿದ್ರಿ. ತುಂಬಾ ಧನ್ಯವಾದ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ. ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಜಶೇಖರ ಮಾತಾಡ್ತೀನಿ ಸರ್. ನಾವು ಗ್ರಾಮ ಪಂಚಾಯತಿಗಾಗಿ, ಪುರಸಭೆಗೆ ಹೋಗಿ ನಾವು ಪಿ ಡಿ ಒಗಾಗಲಿ ಮತ್ತು ಚೀಫ್ ಆಫೀಸರ್ಗಳಿಗಾಗಲಿ ನಾವು ಮನವರಿಕೆ ಮಾಡಿದಾಗ ಕೆಲವು ಪಿ ಡಿ ಒಗಳಿಗೆ ಗೊತ್ತೇ ಇಲ್ಲ ಸರ್. ಕನ್ನಡ ಎಷ್ಟು % ಹಾಕ್ಬೇಕು ಅಂತ ಗೊತ್ತೇ ಇಲ್ಲ ಅವರಿಗೆ. ಅದೇ ಅವ್ರಿಗೆ ಏನು ಓದ್ ಬಂದಿರ್ತಾರ ಅದು ನಮಗೆ ಗೊತ್ತಿಲ್ಲ ಸರ್. ಅವ್ರು ಯಾವ ರೀತಿ ಕೆಲಸ ತಗೊಂಡ್ಬಂದವ್ರ ಏನೋ ಅದು ನಮಗೆ ಗೊತ್ತಿಲ್ಲ. ಆದರೆ ಕೆಲವು ವಿಡಿಯೋಗಳಿಗೆ ಗೊತ್ತೇ ಇಲ್ಲ. ಆದ್ದರಿಂದ ನೀವು ಒಂದು ಆದೇಶನ ಹೊರಡಿಸಿ, ಆ ಆದೇಶ ಪ್ರತಿ ಹೊರಡಿಸಿದ್ರೆ ಅದು ನಮ್ಗೊಂದು ಕೊಟ್ಟರೆ ಪ್ರತಿ ಪುರಸಭೆ ಮತ್ತೆ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ನಿಮ್ಮ ವ್ಯಾಪ್ತಿಲಿ ಏನ್ ಬರುತ್ತೆ ಅದಕ್ಕೊಂದು ನೀವು ಆದೇಶ. ಎಷ್ಟು ಗ್ರಾಮ ಪಂಚಾಯತಿ ಬರುತ್ತೆ ಸರ್? 102 ಗ್ರಾಮ ಪಂಚಾಯತಿಗೂ ನೀವು ಇಮೇಲ್ ಅಲ್ಲಿ ಕಳಿಸಿ ಇದನ್ನ ಪಾಲನೆ ಮಾಡಬೇಕು ಅಂತ ಹಾಕಿದ್ರೆ ಪಾಲನೆ ಮಾಡಲೇಬೇಕು ಸರ್. ಇದು ಕರ್ನಾಟಕ ಸರ್. ಕನ್ನಡ ಆದೇಶದಂತೆ 60% ಕನ್ನಡ ಮೇಲಿರ್ಬೇಕು. ಬರೀ ನಾಮಫಲಕದಲ್ಲ, ಅವರು ಒಂದು ಬ್ಯಾನರ್ ಹಾಕ್ತಾರೆ, ಬೇರೆ ಬೇರೆ ಇರ್ತವೆ. ಆ ಬ್ಯಾನರ್ಗಳಿಗೂ ಕಡ್ಡಾಯವಾಗಿ ಸರ್ಕಾರ ಹೇಳಿದೆ, ಆದ್ರೆ ಈವರೆಗೂ ಎಲ್ಲೂ ಪಾಲನೆ ಆಗಿದೆ. ಹಾಗಾಗಿ ಮತ್ತೆ ಒಂದು ಲೈಸೆನ್ಸ್ ರಿನ್ಯೂವಲ್ ಆಗುವಾಗ ನಾಮಫಲಕದ ಹಾಕಿದ್ದಾರೆ ಅಂದ್ರೆ 60 ಭಾಗ ನಾಮಫಲಕ ಹಾಕಿದ್ರೆ ಮಾತ್ರ ಅವ್ರು ಲೈಸೆನ್ಸ್ ರಿನ್ಯೂವಲ್ ಆಗಬೇಕು. ಹೊಸ ಅಂಗಡಿಗಳು ಕೊಡುವಾಗ, ಲೈಸೆನ್ಸ್ ಕೊಡುವಾಗ ಅವರು ಕನ್ನಡ ನಾಮಫಲಕ ಹಾಕಿದಾರ, ಬೋರ್ಡ್ ಹಾಕಿದಾರೆ ನಾಮಫಲಕ, ಅವ್ರಿಗೆ ಕೊಡಿ. ಹಾಗೆ ತಾವುಗಳು ಒಂದು ಆದೇಶ ಮಾಡ್ಬೇಕು ಸರ್, ದಯವಿಟ್ಟು ಸಹಕರಿಸಬೇಕು. ಅವರು ಖುದ್ದು ಪರಿಶೀಲನೆ ಮಾಡ್ಬೇಕು ಸರ್. ರಿನ್ಯೂವಲ್ ಮಾಡ್ಬೇಕಾದ್ರೆ ಖುದ್ದು ಪರಿಶೀಲನೆ ಮಾಡ್ಬೇಕು ಅವರು. ಅದೇ ನೀವು ಹೇಳಿದ್ರಲ್ಲ, ರಿನ್ಯೂವಲ್ ಮಾಡೋದಿಗೆ ಕಂಡೀಷನ್ ಹಾಕಿ ಕೊಟ್ಬಿಡ್ತಾರೆ. ನಿಮ್ದೊಂದು ಮಾತಾಡಿ ಸರ್. ಅದೇ ಈಗ ನೀವೇನು ಕೊಟ್ಟಿದ್ದೀರಾ, ಇದು 60% ಒಂದು ಬೋರ್ಡಲ್ಲಿ 60% ಕನ್ನಡ ಇರಬೇಕು, 40% ಇತರ ಭಾಷೆ, ಆ ಥರ ಒಂದು ಆದೇಶ ಮಾಡಿ ಎಲ್ಲ ಪಿ ಡಿ ಒಗಳಿಗೆ ನಾವು ಕಳಿಸ್ತೀವಿ. ಮತ್ತು ತಮಗೊಂದು ಅದರ ಒಂದು ಪ್ರತಿಯನ್ನು ತಮಗೊಂದು ನಾವು ಕೊಡ್ತೀವಿ. ಇಲ್ಲಿ ಒಂದು ಬನ್ನಿ ಸರ್, ಒಂದು ಕಾರ್ಯ ಕೊಡೋದು ಕಟ್ ಮಾಡೋದು ನಿಮಿಷ.